ವಾವ್, ಏನು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ಲ, ಇಷ್ಟು ಗ್ರ್ಯಾಂಡ್ ಆಗಿದೆ. ಪರವಾಗಿಲ್ಲ, ಹುಡುಗಿ ಮನೆಯವ್ರು ತುಂಬ ರಿಚ್ ಇದ್ದಾರೆ ಅನ್ಸುತ್ತೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಂಗೇಜ್ಮೆಂಟ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ರಂತೆ, ಅಮ್ಮ ಹೇಳ್ತಾ ಇದ್ರು. ಓ ಪರವಾಗಿಲ್ಲ. ಓ ಯಾರಿದು? ಇವನೇನಾ ಭೂಮಿ ಅಂದರೆ? ಇರು ನೋಡೋಣ. ಭೂಮಿ, ಭೂಮಿ ಹೇಳಿ, ಯಾರಂತ ಗೊತ್ತಾಗಲಿಲ್ಲ. ನೀವು ಭೂಮಿಯವರಾ? ಮೀನ್ಸ್ ಇವಾಗ ಮದುವೆ ಹತ್ರ ಹುಡುಗಿ ನೀವೇನಾ? ಹೌದು, ನೀವೇನಂತ ಗೊತ್ತಾಗಲಿಲ್ಲ. ನವ್ಯ ಅಂತ, ಅವಿನಾಶ್ ಅವರ ಅತ್ತೆ ಮಗಳು. ಓಹ್ ನೀವಾ? ಗೊತ್ತೇ ಆಗಲಿಲ್ಲ. ಅವಿನಾಶ್ ಹೇಳ್ತಿದ್ದ ಭೂಮಿ ಅಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ ಅಂತ. ಅದಕ್ಕೆ ನೋಡೋಣ ಅಂತ ಕರೆದೆ. ಓಹ್ ನೋಡಿದ್ರೆ ಹಾಗಿದೆ? ನೋಡಿದೆ, ಚೆನ್ನಾಗೇ ಇದ್ದೀರಾ ಭೂಮಿ. ಯಾಕೆ ನೀವು ಅವಿನಾಶ್ನ ಒಪ್ಕೊಂಡ್ರಿ? ಚೆನ್ನಾಗಿ ಓದಿದ್ದೀರಾ ಅಂತೆ, ಒಳ್ಳೆ ಕಡೆ ಕಂಪ್ನಿ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನೀವ್ಯಾಕೆ ಅವಿನಾಶ್ನ ಒಪ್ಕೊಂಡ್ರಿ ಅಂತ ಗೊತ್ತಾಗಲಿಲ್ಲ. ಏನು ವಿಷಯ? ಅವಿನಾಶ್ ಎಲ್ಲ ಅಂತದೇನು ಕಣ್ರಿ? ಅವಿನಾಶ್ ತುಂಬ ಒಳ್ಳೆ ಹುಡುಗ. ನಾವು ಈ ಕಾಲದಲ್ಲಿ ತುಂಬ ರಿಚ್ ಆಗಿರೋರು, ತುಂಬ ಓದಿರೋರು, ಒಳ್ಳೆ ಕೆಲಸದಲ್ಲಿ ಇರೋರನ್ನ ಹುಡುಕ್ಬೋದು. ಆದರೆ ಒಳ್ಳೆ ಮನಸ್ಸಿರೋರು, ಒಳ್ಳೆ ಗುಣ ಇರೋರನ್ನ ಹುಡ್ಕೋದು ತುಂಬ ಕಷ್ಟ. ಅದಕ್ಕೆ ನಾನು ಅವಿನಾಶ್ನ ಒಪ್ಕೊಂಡೆ. ಹಂಗಂದ್ರೆ ಏನು? ಅವ್ನಿಗಷ್ಟು ಒಳ್ಳೆ ಗುಣ ಇದೆಯಾ ಹಂಗಿದ್ರೆ? ಖಂಡಿತ ಇದೆ ನವ್ಯ, ತುಂಬ ಒಳ್ಳೆಯವರು ಅವರು, ತುಂಬ ಒಳ್ಳೆ ಮನಸ್ಸಿರೋರು. ಏನು ಮಾಡೋದು, ಅಂಥ ಒಳ್ಳೆ ಮನಸ್ಸಿರೋರನ್ನ ಕೆಲವರು ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರಿಗೆ ಹಣ, ಆಸ್ತಿ, ವಿದ್ಯೆ, ಕೆಲಸ ಅದೇ ದೊಡ್ಡದಾಗ್ಬಿಟ್ಟಿರುತ್ತೆ. ಅಂಥವ್ರಿಗೆ ಏನು ಹೇಳೋಕ್ಕಾಗಲ್ಲ ಅಲ್ವಾ ನವ್ಯ? ಯಾರು ಹೇಳ್ತಿದ್ದೀರಾ ಭೂಮಿ? ಅಯ್ಯೋ ನವ್ಯ, ನಿಮ್ಗೇನಾಯ್ತು? ನಾನು ಕಾಮನ್ ಆಗಿ ಹೇಳಿದೆ ಅಷ್ಟೇ. ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೋತಾ ಇದ್ದೀರಾ? ಅರ್ಥ ಆಗಲಿಲ್ಲಪ್ಪ ನನಗೆ. ನೋಡು, ಅವಿನಾಶ್ ಇಷ್ಟಪಟ್ಟು ಫಸ್ಟ್ ನನಗೋಸ್ಕರ ವಿಷನೇ ಕುಡಿದಿದ್ದ, ಸಾಯಕ್ಕೆ ಹೋಗಿದ್ದ. ನೀನು ಇವಾಗ ಮದುವೆ ಆಗಿ ಬಂದ್ಬಿಟ್ಟು ದೊಡ್ಡ ಇವಳ ಥರ ಫೋರ್ಸ್ ಕೊಡ್ಬೇಡ. ಅರ್ಥ ಆಯ್ತಾ ಭೂಮಿ? ಅಯ್ಯೋ ಅರ್ಥ ಆಗಿದೆ ನವ್ಯ, ಖಂಡಿತ ಅರ್ಥ ಆಗಿದೆ. ಇವಾಗ ಏನು ಅರ್ಥ ಮಾಡ್ಕೋಬೇಕು, ಯಾರು ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ನನಗೂ ಆಗಿದೆ, ನನ್ನ ಗಂಡ ಆಗೋರು ಅವಿನಾಶ್ ಅವ್ರಿಗೂ ಆಗಿದೆ. ಏನು ಅರ್ಥ ಆಗಿದೆ ನಿನಗೆ? ಅವ್ನಿಗೆ ಏನು ಅರ್ಥ ಆಗಿದೆ? ನನಗೆ ಇನ್ನು ತುಂಬ ಕೊಬ್ಬು ಅಂತ ಅರ್ಥ ಆಗಿದೆ. ಅವ್ರಿಗೆ ನಿನ್ನಂತವ್ರಿಗೋಸ್ಕರ ವಿಷ ಕುಡಿಬಾರ್ದಿತ್ತು ಅನ್ನೋದು ಅರ್ಥ ಆಗಿದೆ. ಸೊ ಇಬ್ರಿಗೂ ಎಲ್ಲ ಅರ್ಥ ಆಗಿದೆ. ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು ನವ್ಯ. ನೋಡು, ಮದುವೆಗೆ ಬಂದಿದ್ಯಾ, ಸುಮ್ಮನೆ ಆರಾಮ್ ಮದುವೆ ಮುಗಿಸ್ಕೊಂಡು ಹೋಗು. ಅದನ್ನ ಬಿಟ್ಟು ಈ ಕೊಬ್ಬೆಲ್ಲ ನನ್ನ ಹತ್ರ ತೋರ್ಸಕ್ಕೆ ಬರಬೇಡ, ಗೊತ್ತಾಯ್ತಾ? ಏಯ್, ಎಷ್ಟೇ ಕೊಬ್ಬು ನಿನಗೆ? ಏನು ಇಷ್ಟ ಅಹಂಕಾರದ ಮಾತಾಡ್ತಿದ್ಯಾ? ನೋಡು ಅಂತ ಗೊತ್ತಾ ನಿನಗೆ? ಹಾಂ ನೋಡು, ನಮ್ಮ ಅಜ್ಜಿ ಗೊತ್ತಾದ್ರೆ ನೀನೇನು ಸುಮ್ಮನೆ ಬಿಡಲ್ಲ. ಈ ಮದುವೆನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಗೊತ್ತಾ? ಯಾರು ಮದುವೆ ಕ್ಯಾನ್ಸಲ್ ಮಾಡೋರು? ಅತ್ತ ಬಂದ್ರ ನೋಡಿ ಅತ್ತ, ಹೆಂಗೆ ಮಾತಾಡ್ತಿದ್ದಾಳೆ ಇವಳು ಭೂಮಿ ನನಗೆ. ನಾನು ಯಾರು ಅಂತ ಹೇಳಿ ಇವಳಿಗೆ ಎಷ್ಟು ಇದಾಗಿ ಮಾತಾಡ್ತಾಳೆ ಗೊತ್ತಾ ನನ್ನ ಬಗ್ಗೆ. ನಾನು ಅಜ್ಜಿಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ನೋಡಿ ಅತ್ತೆ ಹೆಂಗೆಲ್ಲ ಮಾತಾಡ್ತಾಳೆ. ಹೇಳಿ ನಿಮ್ಮ ಸೊಸೆ ಆಗೋಳಿಗೆ ಸ್ವಲ್ಪ. ನನ್ನ ಸೊಸೆಗೇನು ಹೇಳ್ಬೇಕು? ನನ್ನ ಸೊಸೆಗೇನು ಹೇಳ್ಬೇಕು? ನೀನ್ಯಾರು? ನೀನೇ ನನ್ನ ಸೊಸೆ ಜೊತೆ ಜಗಳ ಮಾಡಕ್ಕೆ ಬಂದಿದ್ಯಾ? ಹಾಂ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅವಳು ನನ್ನ ಮನೆ ಸೊಸೆ ಆಗೋಳು, ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಅತ್ತೆ ಏನತ್ತೆ ಹೀಗೆ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಅಣ್ಣನ ಮಗಳು, ಮರ್ತ್ಬಿಟ್ರೆ ಏನು? ನೀನು ಯಾರು ಅಂತ ಕೇಳ್ತಿದ್ದೀರಾ? ಅವಳು ಇವತ್ತು ಬಂದಿರೋಳತ್ತೆ, ನಾನು ನಿಮ್ಮ ಅಣ್ಣನ ಮಗಳು, ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ. ನೀವು ನೋಡಿದ್ರೆ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ? ನೀನು ನಮ್ಮ ಅಣ್ಣನ ಮಗಳು ಅಷ್ಟೇ, ಆದರೆ ಅವಳು ನನ್ನ ಮನೆ ಸೊಸೆ, ನನ್ನ ಮಗನ ಮದುವೆ ಆಗೋಳು. ಅವಳೇ ಮುಖ್ಯ ನನಗೆ, ನೀನಲ್ಲ. ನಿನಗೆ ಹೆಂಗೆ ನಾವು ಮುಖ್ಯ ಅಲ್ವೋ ಹಂಗೆ ನನಗೆ ನೀನು ಮುಖ್ಯ ಅಲ್ಲ, ನನ್ನ ಮಗಂಗೂ ನೀನು ಮುಖ್ಯ ಅಲ್ಲ. ಹೆಂಗೋ ಬಂದಿದ್ದೀವಿ, ಮದುವೆ ಮುಗಿಸ್ಕೊಂಡು ಹೋಗು. ಅದು ಬಿಟ್ಬಿಟ್ಟು ಅವ್ರ ಜೊತೆ ಜಗಳ ಮಾಡ್ಕೊಂಡು ಮದುವೆ ನಿಲ್ಲಿಸ್ತಾರಂತೆ. ಮದುವೆ ಬಂದ್ಬಿಟ್ಲು. ಏನತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸೈಡು ಬೈಲಿ. ಭೂಮಿ, ಏನೋ ನೀನು ಇಲ್ಲಿ ಉಳ ಜೊತೆ ಮಾತಾಡ್ಕೊಂಡು ನಿಂತಿದೆಯಲ್ಲ? ಟೈಮ್ ಆಯ್ತು, 30ಕ್ಕೆ ಹೋಗು, ರೆಡಿಯಾಗಿ ಹೋಗು. ಬೇಗ ಹೋಗಲ್ಲ, ನಿಮ್ಮ ಅಮ್ಮ ಹುಡುಕ್ತೈತೆ, ನಾನು ಇನ್ನೂ ಹುಡುಕೊ ಬಂದೆ. ಹೋಗು ಬೇಗ. ಅತ್ತೆ ಆಯಿತು, ಹೋಗ್ತೀನಿ. ನೋಡು ನವ್ಯ, ಭೂಮಿ ಜೊತೆ ಸುಮ್ಮನೆ ಇನ್ನೊಂದಿನ ಹಂಗೆಲ್ಲ ಮಾತಾಡಬೇಡ, ನನಗಿಷ್ಟ ಆಗೋದಿಲ್ಲ. ಏನಿದು ಅತ್ತೆ ಹಿಂಗೆ ಮಾತಾಡ್ಬಿಟ್ರು ನನಗೆ? ನಾನು ನೋಡಿದ್ರೆ ನಾನೇ ದೊಡ್ಡ ಗ್ರೇಟ್ ಅನ್ನೋ ಥರ ಇಲ್ಲಿ ಫೋರ್ಸ್ ಕೊಡ್ತಿದ್ದೀನಿ. ಅತ್ತೆ ನೋಡಿದ್ರೆ ಅವ್ರ ಮುಂದೆ ನನಗೆ ಅವಮಾನ ಮಾಡಿಬಿಟ್ರು. ನನಗೆ ಏನು ಮಾಡಲಿ? ಅಜ್ಜಿಗೆ ಹೇಳ್ತೀನಿ. ನವ್ಯ ಯಾಕೆ ಇಲ್ಲಿ ನಿಂತಿ ಹಿಂಗೆ? ನಿಮ್ಮ ಅಮ್ಮ ನೋಡಿದ್ರೆ ಎಲ್ಲ ಹುಡುಕ್ತಾ ಕೂತಾವಳೆ. ಯಾಕವ, ಯಾಕೆ ಹೇಳ್ತಾ ಇದೀ? ಅಜ್ಜಿ ನೋಡಜ್ಜಿ, ಆ ಭೂಮಿ ನನಗೆ ಏನೇನೋ ಮಾತಾಡ್ಬಿಟ್ಲು. ಅದಕ್ಕೆ ನಾನು ಏನಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಕೇಳ್ತಾ ಇರುವಾಗ ಅತ್ತೆ ಬಂದರು. ಅತ್ತೆ ಬಂದಾಗ ಹೇಳ್ದೆ, ನೋಡತ್ತೆ ಭೂಮಿ ಹಿಂಗೆ ಮಾತಾಡ್ತಾಳೆ ಅಂತ. ಅದಕ್ಕೆ ಅತ್ತೆ ನನಗೆ ಬೈದ್ಬಿಟ್ರು. ನೀನು ನನ್ನ ಸೊಸೆ ಜೊತೆ ಹಿಂಗೆಲ್ಲ ಮಾತಾಡಬೇಡ, ನೀನು ನಮ್ಮ ಅಣ್ಣನ ಮಗಳು ಅಷ್ಟೇ, ಅವಳು ನನ್ನ ಸೊಸೆ, ಹಂಗೆ ಹಿಂಗೆ ಅಂತೆಲ್ಲ ಬೈದ್ರಜ್ಜಿ ನನಗೆ. ಅವ್ರು ನಾನೇನು ಅಲ್ವಂತೆ, ಅವಳೇ ಇಂಪಾರ್ಟೆಂಟ್ ಅಂತೆ ಆ ಭೂಮಿನೇ. ಮೊದಲೆಲ್ಲ ನವ್ಯ ಅಂತ ಎಷ್ಟು ಪ್ರೀತಿ ಮಾಡ್ತಿದ್ರು, ನನಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿದ್ರು. ಈಗ ನೋಡಿದ್ರೆ ನಾನೇನು ಅಲ್ಲ ಅನ್ನೋ ಥರ ಮಾತಾಡ್ಬಿಟ್ರಜ್ಜಿ. ಹೋಗಿ ಬಿಡು ನವ್ಯ, ಏನು ಮಾಡಕೈತಿದೆ? ನೀನು ಯಾಕೆ ಅವಳ ಜೊತೆ ಮಾತಾಡಕ್ಕೆ ಹೋಗಿದ್ದ ಭೂಮಿ ಜೊತೆ? ನೋಡು, ಸುಮ್ಮನೆ ಈಗ ನೀನು ಬೇಜಾರು ಮಾಡ್ಕೋಬೇಡ. ನೀನೇನು ಮಾಡೋಕ್ಕಾಗೋದಿಲ್ಲ, ಈಗ ಅವಳು ಸೊಸೆ ತಾನೇ ಮುಖ್ಯ ಅವಳಿಗೆ, ಅದಕ್ಕೆ ಹಂಗೆ ಮಾತಾಡಿರ್ತಾಳೆ. ನೀನೇನು ತಲೆ ಕೆಡ್ಸ್ಕೋಬೇಡ, ನಡಿ ನಿಮ್ಮ ಅಮ್ಮನ ಜೊತೆ, ನಿಮ್ಮ ಅವನ ಹತ್ರ ಬಾ. ಏನಜ್ಜಿ ನೀನು? ನಾನು ನಿಂಗೆ ಹೇಳಿದ್ರೆ ನೀನು ಅವ್ರಿಗೆಲ್ಲ ಹೋಗಿ ಬೈತಿ ಅಂತ ಹೇಳಿದ್ರೆ ನೀನು ನನ್ನೇ ಸಮಾಧಾನ ಮಾಡ್ತಿದ್ಯಲ್ಲ. ನಾನು ನಮ್ಮ ಅಜ್ಜಿಗೆ ಹೇಳಿ ಸರಿಯಾಗಿ ಬೈಸ್ತೀನಿ ಅಂತ ಹೇಳಿದ್ದೀನಿ. ನೀನು ನೋಡಿದ್ರೆ ನನಗೆ ಸಮಾಧಾನ ಮಾಡ್ತಿದ್ಯಾ? ಅವ್ರಿಗೇನು ಹೇಳಲ್ವಂಗಾದ್ರೆ ನೀನು ಅತ್ತೆಗೂ ಆ ಭೂಮಿಗೂ? ನೋಡಿ ನವ್ಯ, ನಾ ಬಂದಿರೋ ಇನ್ನೊಬ್ರು ಮದುವೆಗೆ, ಸುಮ್ಮನೆ ಹಿಂಗೆಲ್ಲ ಆಡ್ಬೇಡ ನೀನು. ನಾನೀಗೇನು ಅವ್ರಿಗೆ ಬೈ ಹೋಗೋಣ ಮದುವೆಗೆ? ನಿನ್ನ ಮಾತು ಕೇಳ್ಕೊಂಡು ಸುಮ್ಮನೆ ಬಾ, ನಿಮ್ಮಮ್ಮ ಕರಿತೋಳಲ್ಲಿ.
ಯಾರಿಗೂ ಮಾಡ್ತೀನಿ ಇರು. ಆ ಭೂಮಿಗೆ ಸರಿಯಾಗಿ ಮಾಡ್ತೀನಿ. ಇದಕ್ಕೆಲ್ಲ ಅವಿನಾಶ ಸರಿ, ಅವನೇ ಸರಿ. ನಾನು ಅವನ ಹತ್ರ ಹತ್ಕೊಂಡು ಹೇಳಿದ್ರೆ ಖಂಡಿತ ಅವನು ಭೂಮಿಗೆ ಬೈತಾನೆ. ಅವನಿಗೆ ಮಾಡ್ತೀನಿ ಇರು. ಹಲೋ ಹಲೋ ಅವಿನಾಶ್, ನಾನು ನವ್ಯ ಮಾತಾಡ್ತಿದ್ದೀನಿ. ಎಲ್ಲಿದ್ಯಾ? ಬಂದಾಗಲಿಂದ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿ ಗಾರ್ಡನ್ ಹತ್ರ ಡೆಕೋರೇಷನ್ ಮಾಡಿದ್ರಲ್ಲ, ಅಲ್ಲಿದ್ದೀನಿ. ಒಂದು ನಿಮಿಷ ಬಾ, ನಿನ್ನ ಹತ್ರ ಏನೋ ಹೇಳ್ಬೇಕು ಅವಿನಾಶ್. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಒಂದು ನಿಮಿಷ ಬಾ ಅವಿನಾಶ್, ಅಲ್ಲೇ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬಾ. ಹಾಯ್ ನವ್ಯ, ಸದ್ಯ ಮದುವೆಗಾದ್ರೂ ಬಂದಲ್ಲ? ಮದುವೆಗಾದ್ರೂ ಬರ್ತಾಳೋ ಇಲ್ವೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಮದುವೆಗಾದ್ರೂ ಬಂದಿದೆಯಲ್ಲ. ಯಾಕೆ ಹಿಂಗಿದ್ಯಾ? ಏನಾಯ್ತು? ಅವಿನಾಶ್, ಏನು ಗೊತ್ತಾ, ನೀನು ಮದುವೆ ಆಗ್ತಿದ್ದೀರಾ ಭೂಮಿ, ನನಗೆ ಬಾಯ್ಗೆ ಬಂದಾಗೆಲ್ಲ ಅಂದ್ಬಿಟ್ಲು ಕಣೋ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಅದ್ರ ಜೊತೆಗೆ ನಿಮ್ಮ ಅವ್ವ ಬೇರೆ, ನಮ್ಮ ಅತ್ತೆ ಅನ್ನೋರು ಹೆಂಗೆಲ್ಲ ಮಾತಾಡ್ತಾರೆ ಗೊತ್ತಾ? ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅವಿನಾಶ್? ನಾನು ನಿನ್ನ ಮದುವೆಗೋಸ್ಕರ ಅಲ್ಲಿಂದ ಬಂದಿದ್ದೀನಿ ರಜೆ ಹಾಕೊಂಡು. ನೋಡಿದ್ರೆ ನಿನ್ನ ಮದುವೆ ಆಗೋ ಹುಡುಗಿ ನನಗೆ ಬೈತಾಳೆ. ನೀನು ಏನು ಕೇಳೋಲ್ವಾ ಅವಿನಾಶ್? ಏನು ಭೂಮಿನ? ಏನು ಮಾತಾಡ್ತಿದ್ದೀನ ನೀನು? ಭೂಮಿನ ಅವಳಂಗೆಲ್ಲ ಮಾತಾಡೋದಿಲ್ಲ. ಅವಳು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ತುಂಬ ಸೈಲೆಂಟ್ ಅವಳು. ನನಗೆ ಗೊತ್ತಿಲ್ಲ, ಅವಳು ಯಾವಾಗಲೂ ಯಾರ ಜೊತೆ ನಂಗೆ ಮಾತಾಡಲ್ಲವಲ್ಲ. ನಿನ್ನತ್ರ ಯಾಕಂಗೆ ಮಾತಾಡ್ತಾಳೆ? ನೀನೇನಾದ್ರೂ ಮಾತಾಡ್ತೀಯ ಹಂಗೆ? ಅವಳಂಗೆಲ್ಲ ಮಾತಾಡಲ್ಲ ನವ್ಯ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ. ಅವಳು ತುಂಬ ಒಳ್ಳೆಯವಳು. ನಮ್ಮ ಅವ್ವ ಯಾಕೆ ಮಾತಾಡ್ತಿದ್ದೆ ನಿನಗೆ ಸುಮ್ಮನೆ? ಏನು ನವ್ಯ ನೀನು ಸುಮ್ಮನೆ ಏನು ತಮಾಷೆ ಮಾಡ್ತಿದ್ದೆ ನೀನು? ನಮ್ಮ ಅವ್ವ ಯಾಕೆ ಸುಮ್ಮನೆ ನೀನು ಬೈತದೆ? ಅವ್ವ ಬೈದು ಇಲ್ವೋ ಗೊತ್ತಿಲ್ಲ, ಆದರೆ ಭೂಮಿ ಯಾಕೆ ಬೈತಾಳೆ ನಿನಗೆ? ಅವಳ ಪಾಪ ನೀನು ಯಾರು ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಅಂದರೆ ಏನು ಅವಿನಾಶ್, ನಾನು ಸುಳ್ಳು ಹೇಳ್ತಿದ್ದೀನಾ? ನೀನು ನನ್ನ ನಂಬಿಕೆ ಅಲ್ವಾ? ಈಗ ನಾನು ಹೇಳಿದ್ರೆ ನೀನು ನಂಬಲ್ವಾ ಹಂಗಾದ್ರೆ? ನವ್ಯ ಸುಮ್ಮನೆ ನಮಗೆ ಮದುವೆಗೆ ಡೈರೆಕ್ಟ್ ಟೈಮ್ ಐತೆ, ರೆಡಿ ಆಗಬೇಕು. ಕಾಮಿಡಿ ಮಾಡೋಕ್ಕೆಲ್ಲ ಟೈಮ್ ಇದೆ ನನಗೆ. ಸರಿ, ನೀನು ರೆಡಿಯಾಗು. ಸೀರೆಗೆ ಉಟ್ಕೊಂಡು ಇದು ಏನಿಗೆ ಇಟ್ಕೊಂಡು ಯಾವಾಗಲೇ ಸೀರೆಗೆ ಉಟ್ಕೊಂಡು ರೆಡಿಯಾಗಿ ಆಯಿತು. ನಾನು ಹೋಯ್ತೀನಿ. ಹಾಂ ಸರಿ ನವ್ಯ, ಆಯಿತು. ಅವಿನಾಶ್ ಅವಿನಾಶ್ ನಿಂತ್ಕೋ ಅವಿನಾಶ್. ಅವಿನಾಶ್ ಇವನು ನನ್ನ ಮಾತು ಕೇಳಿಲ್ಲ. ಇಷ್ಟು ದಿನ ನವ್ಯ ನವ್ಯ ಅಂತ ನನ್ನ ಹಿಂದೆನೇ ಸುತ್ತಿದ್ದ. ನೀನೇ ಬೇಕು, ನಿನ್ನೆ ಮದುವೆ ಆಗ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ವಿಷಯ ಎಲ್ಲ ಕೊಡ್ತಿದ್ದ ಸಾಯಕ್ಕೆ ಅಂತ. ಇವಾಗ ನೋಡಿದ್ರೆ ನನಗೂ ಅವನಿಗೂ ಸಮಾಧಾನ ಇಲ್ಲ ಅನ್ನೋ ಥರ ನಾನು ಅಷ್ಟು ಹೇಳಿದ್ರೆ ನನ್ನ ಮಾತು ಕೇಳ್ಬಿಟ್ಟ. ಎಷ್ಟು ಬೇಜಾರಾಗ್ತಿದೆ ನನಗೆ. ನಾನು ಹೋಗ್ತೀನಪ್ಪ, ನನಗೆ ಈ ಮದುವೆನೇ ಬೇಡ, ಏನು ಬೇಡ, ಏನೇನೋ ಅಂದ್ಕೊಂಡು ಬಂದೆ ನಾನು. ಅಲ್ಲೆಲ್ಲ ನಾನೇ ದೊಡ್ಡ ಗ್ರೇಟ್ ಅಂತ ಬಿಲ್ಡ್ ತಗೋಬೋದು. ಅತ್ತೆ ಅವಿನಾಶ್ ಅವರೆಲ್ಲ ನನ್ನಿಂದನೇ ಇದನ್ನು ಓಡಾಡ್ತಿರ್ತಾರೆ ನವ್ಯ ನವ್ಯ ಅಂದ್ಕೊಂಡು. ಚೆನ್ನಾಗಿರುತ್ತೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ನವ್ಯ ಅಂತ ಮೂಸೋರು ಇಲ್ಲ ಇಲ್ಲಿ. ನನಗಂತೂ ತುಂಬ ಬೇಜಾರಾಗ್ತಿದೆಪ್ಪ. ನಾನು ಊರಿಗೆ ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತೀನಿ, ಮಮ್ಮಿಗೆ ಹೇಳ್ಬಿಟ್ಟು, ಅಮ್ಮಂಗೆ ಹೇಳ್ಬಿಟ್ಟು. ಬೇಜಾರಾಗ್ತಿದೆ. ಅವಿನಾಶ್ ಏನು ಇಷ್ಟು ಚೇಂಜ್ ಆಗಿಬಿಟ್ಟಿದ್ದಾನೆ? ಅಷ್ಟು ಭೂಮಿ ಇಷ್ಟು ಬೇಗ ಅವ್ನ ಮನಸ್ಸು ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾಳ. ನವ್ಯ ನವ್ಯ ಅಂತ ಸಾಯ್ತಿದ್ದ, ಇಷ್ಟು ಬೇಗ ಮರ್ತ್ಬಿಟ್ಟು ನನ್ನನ್ನು. ಎಲ್ಲ ಬರೀ ಸುಳ್ಳು. ನಾನು ಅಂದ್ಕೊಂಡಂಗೆ ಏನೂ ಇಲ್ಲ ಇಲ್ಲಿ. ನಾನು ಹೋಗ್ಲಾ? ಏನು ಮಾಡಲಿ? ನಾನು ಇದಕ್ಕಿದ್ದಂಗೆ ಹೋದ್ರೆ ಅಮ್ಮನೂ ಬೇಜಾರು ಮಾಡ್ಕೋತಾಳೆ. ಏನು ಮಾಡೋದು? ನಾಳೆ ಒಂದಿನ ಮದುವೆ ಮುಗಿಸ್ಕೊಂಡು ಬೇಗ ಹೊರಟ್ಬಿಡ್ತೀನಿ ಅಷ್ಟೇ.